ನಮಸ್ಕಾರ ಸ್ನೇಹಿತರೆ, ನಾವಿಂದು 2021ರ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಇದರ ಉತ್ತರಗಳು ಪೊಲೀಸ್ ಇಲಾಖೆಯಿಂದ ಪ್ರಕಟಿಸುವ ಉತ್ತರಗಳಾಗಿರುತ್ತವೆ. 1ನೇ ಪ್ರಶ್ನೆ, ಕರ್ನಾಟಕದಲ್ಲಿ ಮೊದಲ ಬಾರಿಗೆ ವಿಸ್ಟಾಡೋಮ್ ಕೋಚ್ಗಳನ್ನು ಯಾವ ಮಾರ್ಗದಲ್ಲಿ ನಡೆಸಲಾಯಿತು ಅಂತಿದೆ. ಇದರ ಸರಿಯಾದ ಉತ್ತರ ಬಂದು ಡಿ. ಯಶವಂತಪುರ ಮತ್ತು ಮಂಗಳೂರದ ನಡುವೆ ನಡೆಸಲಾಯಿತು. 2ನೇ ಪ್ರಶ್ನೆ, ಬಜರಂಗ್ ಪುನಿಯಾ ಅವರು ಡ್ಯಾಶ್ ಪದಕವನ್ನು ಡ್ಯಾಶ್ನಲ್ಲಿ ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಗೆದ್ದರು. ಸರಿಯಾದ ಉತ್ತರ ಬಂದು ಬಿ. ಕಂಚಿನ ಕುಸ್ತಿಯಲ್ಲಿ ಗೆದ್ದಿದ್ದಾರೆ ಬಜರಂಗ್ ಪುನಿಯಾ. 3ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಕೃಷ್ಣಾ ನದಿಯ ಉಪ ನದಿಯಾಗಿದೆ ಅಂತ ಕೇಳಿದರೆ ಸರಿಯಾದ ಉತ್ತರ ಬಿ. ಭೀಮಾ ನದಿಯು ಕೃಷ್ಣಾ ನದಿಯ ಉಪನದಿಯಾಗಿದೆ. 4ನೇ ಪ್ರಶ್ನೆ, ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಯಾರು ಸ್ವಿಮ್ಮಿಂಗ್ ಈಜುಗಾರಿಕೆ ಸ್ಪರ್ಧೆಯಲ್ಲಿ ಭಾರತವನ್ನು ಪ್ರತಿನಿಧಿಸಿದರು ಅಂತ ಇದೆ. ಸರಿಯಾದ ಉತ್ತರ ಡಿ. ಇವುಗಳಲ್ಲಿ ಎಲ್ಲವೂ ಅಂತ. ಸಾಜನ್ ಪ್ರಕಾಶನ್, ಶ್ರೀಹರಿ ನಟರಾಜನ್, ಮಾನಾ ಪಟೇಲ್ ಇವರೆಲ್ಲರೂ ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಸ್ವಿಮ್ಮಿಂಗ್ನಲ್ಲಿ ಭಾರತದ ಕಡೆಯಿಂದ ಭಾಗವಹಿಸಿದ್ದರು. ಪ್ರಶ್ನೆ 5, ಮ್ಯಾಕಿಂಟೋಶ್ ಆಪರೇಟಿಂಗ್ ಸಿಸ್ಟಮ್ ಡ್ಯಾಶ್ ಉತ್ಪನ್ನವಾಗಿದೆ. ಇದು ಆಪಲ್ನ. ಇದರ ಆನ್ಸರ್ ಬಂದು ಡಿ. ಮ್ಯಾಕಿಂಟೋಶ್ ಇದು ಆಪಲ್ನ ಆಪರೇಟಿಂಗ್ ಸಿಸ್ಟಮ್ ಆಗಿದೆ. ಪ್ರಶ್ನೆ 6, ಒಂದು ಹೀಟರ್ ಕಾಯಿಲನ್ನು 2 ಭಾಗಗಳಾಗಿ ಕತ್ತರಿಸಿ ಮತ್ತು ಹೀಟರ್ನಲ್ಲಿ ಕೇವಲ ಒಂದು ಭಾಗವನ್ನು ಬಳಸಿದರೆ ಉತ್ಪತ್ತಿಯಾಗುವ ಶಾಖವು ಅಂತ ಕೇಳಿದರೆ ಇದರ ಉತ್ತರ ಆಪ್ಷನ್ ಎ ದ್ವಿಗುಣವಾಗುತ್ತದೆ. ಪ್ರಶ್ನೆ 7, ನಕ್ಸಲೀಯರು ಮತ್ತು ನಕ್ಸಲಿಸಂ ಎಂಬ ಪದಗಳನ್ನು 1967ರಲ್ಲಿ ದಂಗೆಗಳು ನಡೆದ ನಕ್ಸಲ್ಬಾರಿ ಎಂಬ ಹಳ್ಳಿಯ ಹೆಸರಿನಿಂದ ಪಡೆಯಲಾಗಿದೆ. ನಕ್ಸಲ್ಬಾರಿ ಹಳ್ಳಿಯು ಯಾವ ರಾಜ್ಯದಲ್ಲಿ ಎಂದು ಕೇಳಿದರೆ ಇದರ ಉತ್ತರ ಬಂದು ಡಿ. ಪಶ್ಚಿಮ ಬಂಗಾಳ, ವೆಸ್ಟ್ ಬೆಂಗಾಲ್. ಪ್ರಶ್ನೆ 8, ಫ್ಯಾರನ್ಹೀಟ್ ಮಾಪಕ ಅಥವಾ ಪ್ರಮಾಣದಂತೆ ನೀರು ಘನೀಕರಿಸುವ ಬಿಂದು ಅಂತ ಕೇಳಿದರೆ ಫ್ರೀಜಿಂಗ್ ಪಾಯಿಂಟ್. ಉತ್ತರ ಬಿ. 37 ಡಿಗ್ರಿ ಸೆಲ್ಸಿಯಸ್. ಪ್ರಶ್ನೆ 9, ಯಾವ ಗ್ರಹವು ಯುರೇನಸ್ನ ಅವಳಿ ಗ್ರಹವಾಗಿದೆ. ಪ್ರಶ್ನೆ 9, ಯಾವ ಗ್ರಹವು ಯುರೇನಸ್ನ ಅವಳಿ ಗ್ರಹವಾಗಿದೆ. ಸರಿಯಾದ ಉತ್ತರ ಬಂದು ಬಿ. ಇದು ಯುರೇನಸ್ ಗ್ರಹದ ಅವಳಿ ಗ್ರಹವಾಗಿದೆ. 10ನೇ ಪ್ರಶ್ನೆ, ಎಲ್ ನೀನೋ ಒಂದು ಏನಂತ ಕೇಳಿದರೆ ಇದರ ಉತ್ತರ ಬೆಚ್ಚಗಿನ ಸಾಗರ ಪ್ರವಾಹವಾಗಿದೆ. ಎಲ್ ನೀನೋ. 11ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದನ್ನು ಕೃತಕ ಮಳೆ ಬರಿಸುವುದಕ್ಕಾಗಿ ಉಪಯೋಗಿಸುತ್ತಾರೆ. ಸರಿಯಾದ ಉತ್ತರ ಸಿಲ್ವರ್ ಅಯೋಡೈಡ್. 12ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ವಿದ್ಯುತ್ ನಿರೋಧಕ ಉದಾಹರಣೆಯಾಗಿದೆ ಅಂತ ಕೇಳಿದರೆ 12ನೇ ಪ್ರಶ್ನೆ ವಜ್ರ. ಸರಿಯಾದ ಉತ್ತರ ಎ. ವಜ್ರ ವಿದ್ಯುತ್ ನಿರೋಧಕವಾಗಿದೆ. 13ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಯು ತಪ್ಪಾಗಿದೆ ಅಂತ ಕೇಳಿದರೆ 13 ಸರಿಯಾದ ಉತ್ತರ ಬಿ. ಬೆಳಕು ನಿರ್ವಾತದ ಮೂಲಕ ಪ್ರಯಾಣಿಸಲು ಸಾಧ್ಯವಿಲ್ಲ ಎಂಬುದು ಇದರ ಉತ್ತರವಾಗಿದೆ. 14ನೇ ಪ್ರಶ್ನೆ, 32 ಬಿಟ್ ವರ್ಡ್ ಕಂಪ್ಯೂಟರ್ ಒಂದು ಸಮಯದಲ್ಲಿ ಡ್ಯಾಶ್ ಬೈಟ್ಸ್ಗಳನ್ನು ಪ್ರವೇಶಿಸಬಹುದು. ಸರಿಯಾದ ಉತ್ತರ ಎ. 4. 15ನೇ ಪ್ರಶ್ನೆ ಬಂದು ಚಾಲುಕ್ಯ ಸಾಮ್ರಾಜ್ಯದ ಕಾಲದಲ್ಲಿ ಪಟ್ಟದಕಲ್ಲು ದೇವಾಲಯಗಳನ್ನು ಯಾವುದರಿಂದ ಕಟ್ಟಿದ್ದಾರೆ. ಸರಿಯಾದ ಉತ್ತರ ಸಿ. ಕೆಂಪು ಮರಳಿನ ಕಲ್ಲು. 16ನೇ ಪ್ರಶ್ನೆ, ಆಪ್ಟಿಕಲ್ ಫೈಬರ್ ಯಾವ ತತ್ವದ ಮೇಲೆ ಕೆಲಸ ಮಾಡುತ್ತದೆ. 16 ಸರಿಯಾದ ಉತ್ತರ ಸಿ. ಇದು ಒಟ್ಟು ಆಂತರಿಕ ಪ್ರತಿಫಲನ ಅಥವಾ ಸಂಪೂರ್ಣ ಆಂತರಿಕ ಪ್ರತಿಫಲನದ ಮೇಲೆ ಆಪ್ಟಿಕಲ್ ಫೈಬರ್ ಕೆಲಸ ಮಾಡುತ್ತದೆ.
17ನೇ ಪ್ರಶ್ನೆ, ಸುಂದರ್ ಪಿಚಾಯಿ ಇವರು ಯಾವ ಕಂಪನಿಯೊಂದಿಗೆ ಸಂಬಂಧಿಸಿದ್ದಾರೆ? ಸರಿಯಾದ ಉತ್ತರ ಸಿ, ಇವರು ಗೂಗಲ್ ಕಂಪನಿಯೊಂದಿಗೆ ಸಂಬಂಧಿಸಿದ್ದಾರೆ. 18, ಈ ಕೆಳಗಿನವುಗಳಲ್ಲಿ ಯಾವುದು ಸಸ್ತನಿಯಾಗಿದೆ ಅಂತ ಕೇಳಿದರೆ ಸರಿಯಾದ ಉತ್ತರ ಬಿ, ವೇಲ್ ತಿಮಿಂಗಲ ಎಂಬುದು ಸಸ್ತನಿಯಾಗಿದೆ. 19, ಇವುಗಳಲ್ಲಿ ಯಾವುದು ನಿಜ ಅಂತ ಕೇಳಿದರೆ ಸರಿಯಾದ ಉತ್ತರ ಬಂದು ಎ, ಬೌದ್ಧ ಧರ್ಮದ ಸ್ಥಾಪಕ ಗೌತಮ ಬುದ್ಧ ಸರಿಯಾದ ಉತ್ತರ. 20ನೇ ಪ್ರಶ್ನೆ, ಸರಕು ಮತ್ತು ಸೇವಾ ತೆರಿಗೆ GST ಯನ್ನು ಭಾರತ ಯಾವ ಸಂಸ್ಥೆಯು ನಿರ್ಧರಿಸುತ್ತದೆ ಅಂತ ಕೇಳಿದರೆ 20 ಸಿ, GST ಮಂಡಳಿಯು GST ಯನ್ನು ನಿರ್ಧರಿಸುತ್ತದೆ. ಆಪ್ಷನ್ ಡಿ ಸಿ. 21ನೇ ಪ್ರಶ್ನೆ, ಈ ಕರ್ನಾಟಕದ ರಾಜ್ಯ ಲಾಂಛನದಲ್ಲಿರುವ ಪಕ್ಷಿ ಯಾವುದು ಅಂತ ಕೇಳಿದರೆ 21ನೇ ಪ್ರಶ್ನೆ ಸರಿಯಾದ ಉತ್ತರ ಬಿ, ಗಂಡ ಬೇರುಂಡ. ಮಲ್ಪೆ ಯಾವುದಕ್ಕೆ ಹೆಸರುವಾಸಿಯಾಗಿದೆ ಕೇಳಿದರೆ 22ನೇ ಪ್ರಶ್ನೆ ಸರಿಯಾದ ಉತ್ತರ ಮೀನುಗಾರಿಕೆ ಬಂದರು. ಮಲ್ಪೆ ಇದು ಉಡುಪಿ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಭಾರತದಲ್ಲಿ ಸೆಣಬು ಕೃಷಿಯು ಈ ಕೆಳಗಿನ ಯಾವ ನದಿಗಳ ಡೆಲ್ಟಾ ಪ್ರದೇಶದಲ್ಲಿ ಕೇಂದ್ರೀಕೃತವಾಗಿದೆ? 23 ಸರಿಯಾದ ಉತ್ತರ ಎ, ಗಂಗಾ ನದಿ ಡೆಲ್ಟಾ. 24ನೇ ಪ್ರಶ್ನೆ, ಮರದ ವಯಸ್ಸನ್ನು ಹೆಚ್ಚು ಅಥವಾ ಕಡಿಮೆ ನಿಖರವಾಗಿ ಯಾವುದರಿಂದ ನಿರ್ಧರಿಸಬಹುದು? ಇದರ ಸರಿಯಾದ ಉತ್ತರ ಬಿ, ಕಾಂಡದಲ್ಲಿರುವ ಉಂಗುರಗಳ ಸಂಖ್ಯೆಯನ್ನು ಎಣಿಸುವುದರಿಂದ ಮರದ ವಯಸ್ಸನ್ನು ಕಂಡುಹಿಡಿಯಬಹುದು. 25ನೇ ಪ್ರಶ್ನೆ, ಭಾರತೀಯ ಕರಾವಳಿ ಕಾವಲು ಪಡೆ ಇಂಡಿಯನ್ ಕೋಸ್ಟ್ ಗಾರ್ಡ್ ಅಕಾಡೆಮಿ ಯನ್ನು ಎಲ್ಲಿ ಸ್ಥಾಪಿಸಲಾಗಿದೆ ಅಂತ ಕೇಳಿದರೆ 25ನೇ ಪ್ರಶ್ನೆ ಸರಿಯಾದ ಉತ್ತರ ಎ, ಮಂಗಳೂರಿನಲ್ಲಿ ಭಾರತೀಯ ಕರಾವಳಿ ಕಾವಲು ಪಡೆಯನ್ನು ಸ್ಥಾಪಿಸಲಾಗಿದೆ. 26ನೇ ಪ್ರಶ್ನೆ, ಇವುಗಳಲ್ಲಿ ಯಾವ ಪಡೆಗಳು ಭಾರತ ಚೀನಾ ಗಡಿಯನ್ನು ರಕ್ಷಿಸುವ ಕಾರ್ಯವನ್ನು ನಿರ್ವಹಿಸುತ್ತದೆ? 26 ಸರಿಯಾದ ಉತ್ತರ ಸಿ, ITBP ಇಂಡೋ ಟಿಬೇಟಿಯನ್ ಬಾರ್ಡರ್ ಫೋರ್ಸ್ ಅಂತ ಬರುತ್ತೆ. 27 ಅಂಬಾರಿ ಸ್ವಪ್ನ ಶ್ರೇಣಿಯು ಏನನ್ನು ಸೂಚಿಸುವುದು? ಸರಿಯಾದ ಉತ್ತರ ಬಿ, KSRTCಯ ಸಮೃದ್ಧ ಬಸ್ ಸೇವೆಯನ್ನು ಸೂಚಿಸುವುದು. 28 ನಮ್ಮ ಸೌರವ್ಯೂಹವು ಇರುವ ಕ್ಷೀರಪಥದ ನಕ್ಷತ್ರಪುಂಜ ಮಿಲ್ಕಿ ವೇ ಗ್ಯಾಲಕ್ಸಿಯ ಆಕಾರ ಏನಂತ ಕೇಳಿದರೆ ಸರಿಯಾದ ಉತ್ತರ ಡಿ, ಸುರುಳಿಯಾಕಾರವಾಗಿದೆ. 29 ಭಾರತದಲ್ಲಿನ ಹಣಕಾಸು ನೀತಿಯನ್ನು ಇವರಿಂದ ರೂಪಿಸಲಾಗುತ್ತದೆ? ಸರಿಯಾದ ಉತ್ತರ ಸಿ, ಹಣಕಾಸು ಮಂತ್ರಿಮಂಡಲದಿಂದ ಹಣಕಾಸು ನೀತಿಯನ್ನು ರೂಪಿಸಲಾಗುತ್ತದೆ. 30ನೇ ಪ್ರಶ್ನೆ, ಭಾರತದ ರಾಷ್ಟ್ರಪತಿಯ ದೋಷಾರೋಪಣೆಯ ವಿಧಾನವನ್ನು ಯಾವ ರಾಷ್ಟ್ರದಿಂದ ಅಳವಡಿಸಿಕೊಳ್ಳಲಾಗಿದೆ? ಸರಿಯಾದ ಉತ್ತರ ಬಿ, USA ಅಮೆರಿಕದಿಂದ ಇದನ್ನು ಅಳವಡಿಸಿಕೊಳ್ಳಲಾಗಿದೆ. 31ನೇ ಪ್ರಶ್ನೆ, ವೈಫೈ ಉಪಯೋಗಿಸುವುದು ಅಂತ ಕೇಳಿದರೆ ಸರಿಯಾದ ಉತ್ತರ ಬಿ, ರೇಡಿಯೋ ಅಲೆಗಳು. 32ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವ ಕ್ಷೇತ್ರದಲ್ಲಿನ ಅತ್ಯುತ್ತಮ ಕೊಡುಗೆಗಾಗಿ ಶಾಂತಿ ಸ್ವರೂಪ್ ಭಟ್ನಾಗರ್ ಬಹುಮಾನ ಅಥವಾ ಪ್ರಶಸ್ತಿಯನ್ನು ಕೊಡಲಾಗುತ್ತದೆ? 32ನೇ ಪ್ರಶ್ನೆ ಸರಿಯಾದ ಉತ್ತರ ಬಿ, ವಿಜ್ಞಾನ. 33ನೇ ಪ್ರಶ್ನೆ, ಗಾಂಜಾ ಯಾವುದರ ಉತ್ಪತ್ತಿಯಾಗಿದೆ? 33 ಸಿ, ಗಾಂಜಾ ಸಸ್ಯದ ಉತ್ಪತ್ತಿಯಾಗಿದೆ. 34ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾರು ಯಾವುದೇ ಸದನದ ಸದಸ್ಯರಾಗಿಲ್ಲದೆ ಸಂಸತ್ತಿನ ಎರಡೂ ಸದನಗಳ ಸಭೆಗಳಲ್ಲಿ ಭಾಗವಹಿಸಬಹುದು? ಸರಿಯಾದ ಉತ್ತರ ಡಿ, ಅಟಾರ್ನಿ ಜನರಲ್ ಆಫ್ ಇಂಡಿಯಾ.
35ನೇ ಪ್ರಶ್ನೆ, ರಾಮನ್ ಸಂಶೋಧನಾ ಸಂಸ್ಥೆ ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಎಲ್ಲಿದೆ ಅಂತ ಕೇಳಿದರೆ 35ನೇ ಪ್ರಶ್ನೆ ಸರಿಯಾದ ಉತ್ತರ ಬಿ, ರಾಮನ್ ಸಂಶೋಧನಾ ಸಂಸ್ಥೆ ಬೆಂಗಳೂರಿನಲ್ಲಿದೆ. 36 ಪ್ರೊಸೆಸರ್ ಚಿಪ್ನ ವೇಗವನ್ನು ಯಾವುದರಿಂದ ಅಳೆಯಲಾಗುತ್ತದೆ? 36 ಒಂದು ಸರಿಯಾದ ಉತ್ತರ MHz ಅಂದರೆ ಮೆಗಾಹರ್ಟ್ಸ್ ಇಂದ ಅಳೆಯಲಾಗುತ್ತದೆ. 37ನೇ ಪ್ರಶ್ನೆ, ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ರಷ್ಯಾ ದೇಶವು ಯಾವ ಹೆಸರಿನಿಂದ ಭಾಗವಹಿಸಿತು? ಸರಿಯಾದ ಉತ್ತರ ಎ, ROC. 38ನೇ ಪ್ರಶ್ನೆ, GDPಯ ಪೂರ್ಣ ರೂಪವೇನು ಅಂತ ಕೇಳಿದರೆ 38 ಬಿ, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಇದರ ಸರಿಯಾದ ಉತ್ತರ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. 39 ವೈಬೋ ಎಂಬುದು ಸಾಮಾಜಿಕ ಮಾಧ್ಯಮ ವೇದಿಕೆಯಾಗಿದ್ದು ಇದನ್ನು ಜನಪ್ರಿಯವಾಗಿ ಎಲ್ಲಿ ಬಳಸಲಾಗುತ್ತಿದೆ ಅಂತ ಕೇಳಿದರೆ ಇದರ ಸರಿಯಾದ ಉತ್ತರ ಬಿ, ಚೈನಾ. 40ನೇ ಪ್ರಶ್ನೆ, ಸುನಾಮಿಗಳು ಇದರಿಂದ ಉಂಟಾಗುವುದಿಲ್ಲ. ಸರಿಯಾದ ಉತ್ತರ ಉಂಟಾಗುವುದಿಲ್ಲ ಅಂತ ಕೇಳಿದರೆ ಸರಿಯಾದ ಉತ್ತರ ಎ, ಚಂಡಮಾರುತಗಳು. 41ನೇ ಪ್ರಶ್ನೆ, ನೀಲಗಿರಿ ಬೆಟ್ಟಗಳ ಅತಿ ಎತ್ತರದ ಶಿಖರ ಅಂತ ಕೇಳಿದರೆ 41 ಎ, ದೊಡ್ಡ ಬೆಟ್ಟ. 41 ಎ, ನೀಲಗಿರಿ ಬೆಟ್ಟಗಳ ಅತಿ ಎತ್ತರದ ಶಿಖರ ದೊಡ್ಡ ಬೆಟ್ಟ. 40 ಆರ್ಸೆನಿಕ್ ಕೆಳಗಿನವುಗಳಲ್ಲಿ ಯಾವುದರವಿದೆ ಅಂತ ಕೇಳಿದರೆ 42 ಪ್ರಶ್ನೆ ಸರಿಯಾದ ಉತ್ತರ ಬಿ, ಭಾರವಾದ ಲೋಹ. 43ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಗ್ರ್ಯಾಂಡ್ ಸ್ಲ್ಯಾಮ್ ಅಲ್ಲ ಅಂತ ಕೇಳಿದರೆ ಇದರ ಸರಿಯಾದ ಉತ್ತರ ಬಂದು ಶ್ರೀ ಡೇವಿಸ್ ಕಪ್. 44ನೇ ಪ್ರಶ್ನೆ, ಎರಡು ಸಂಖ್ಯೆಗಳ ನಡುವಿನ ವ್ಯತ್ಯಾಸವು 1365. ದೊಡ್ಡ ಸಂಖ್ಯೆಯನ್ನು ಚಿಕ್ಕದರಿಂದ ಭಾಗಿಸಿದಾಗ ನಾವು 6 ಭಾಗಶಃ ಮತ್ತು 15 ಶೇಷವಾಗಿ ಪಡೆಯುತ್ತೇವೆ. ಚಿಕ್ಕ ಸಂಖ್ಯೆ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ಎ, 270. 45ನೇ ಪ್ರಶ್ನೆ, RK ಲಕ್ಷ್ಮಣ್ ರವರು ಯಾವುದಕ್ಕೆ ಪ್ರಸಿದ್ಧಿಯಾಗಿದ್ದಾರೆ ಅಂತ ಕೇಳಿದರೆ ಸರಿಯಾದ ಉತ್ತರ ಸಿ, ಕಾರ್ಟೂನಿಸ್ಟ್, ವ್ಯಂಗ್ಯ ಚಿತ್ರಕಾರರು. 46ನೇ ಪ್ರಶ್ನೆ, ಲಿಂಗನಮಕ್ಕಿ ಜಲಾಶಯವನ್ನು ಅಥವಾ ಡ್ಯಾಮ್ ಲಿಂಗನಮಕ್ಕಿ ಡ್ಯಾಮ್ ಯಾವ ನದಿಯ ಮೇಲೆ ಕಟ್ಟಲಾಗಿದೆ ಅಂತ ಕೇಳಿದರೆ 46ನೇ ಪ್ರಶ್ನೆ ಸರಿಯಾದ ಉತ್ತರ ಸಿ, ಶರಾವತಿ ನದಿ. ಲಿಂಗನಮಕ್ಕಿಯನ್ನು ಶರಾವತಿ ನದಿಯ ಮೇಲೆ ನಿರ್ಮಿಸಲಾಗಿದೆ. 47ನೇ ಪ್ರಶ್ನೆ, ಎರಡು ಸಂಖ್ಯೆಗಳ ನಡುವಿನ ಅನುಪಾತ 3:4 ಮತ್ತು ಅವುಗಳ ಮೊತ್ತ 420. ಚಿಕ್ಕ ಸಂಖ್ಯೆಯನ್ನು ಹುಡುಕಿ ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಸಿ, 180. 48ನೇ ಪ್ರಶ್ನೆ, 3 ಬಾರಿ ನೈಸರ್ಗಿಕ ಸಂಖ್ಯೆಯ ಚೌಕವು 4 ಪಟ್ಟು ಕಡಿಮೆಯಾಗಿ ಸಂಖ್ಯೆ 55ಕ್ಕೆ ಸಮನಾಗಿರುತ್ತದೆ. ಆ ಸಂಖ್ಯೆ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ಸಿ, 5. 49ನೇ ಪ್ರಶ್ನೆ, ಆಯತದ ಉದ್ದ ಮತ್ತು ಅಗಲದ ವ್ಯತ್ಯಾಸವು 23 ಮೀಟರ್. ಇದರ ಪರಿಧಿಯು 200 ಮೀಟರ್ ಆಗಿದ್ದರೆ ವಿಸ್ತೀರ್ಣ ಕೇಳಿದರೆ ಸರಿಯಾದ ಉತ್ತರ ಎ, 2520. 50ನೇ ಪ್ರಶ್ನೆ, ನಿಲುಗಡೆಗಳನ್ನು ಹೊರತುಪಡಿಸಿ ಬಸ್ಸಿನ ವೇಗ 54 ಕಿಲೋಮೀಟರ್ ಪ್ರತಿ ಗಂಟೆ ಮತ್ತು ನಿಲುಗಡೆಗಳನ್ನು ಒಳಪಡಿಸಿದರೆ 45 ಕಿಲೋಮೀಟರ್ ಪ್ರತಿ ಗಂಟೆ. 1 ಗಂಟೆಗೆ ಎಷ್ಟು ನಿಮಿಷ ಕಾಲ ಬಸ್ ನಿಲ್ಲುತ್ತದೆ ಅಂತ ಕೇಳಿದರೆ ಇದರ ಸರಿಯಾದ ಉತ್ತರ ಬಿ, 12. 51ನೇ ಪ್ರಶ್ನೆ, 6x - 3y = 12 ಆದರೆ 2x - y = ಎಷ್ಟು ಆಗುತ್ತೆ ಅಂತ ಕೇಳಿದರೆ ಇದರ ಸರಿಯಾದ ಉತ್ತರ
51ನೇ ಸರಿಯಾದ ಉತ್ತರ ಬಿ 4 ಆಗುತ್ತದೆ. 52ನೇ ಪ್ರಶ್ನೆ, ಒಂದು ತರಗತಿಯಲ್ಲಿ 7 ವಿದ್ಯಾರ್ಥಿಗಳು ಎ ಬಿ ಸಿ ಡಿ ಎಫ್ ಜಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಿದ ಮೂವರು ಎಬಿಸಿಗಳ ಅಂಕಗಳ ಸರಾಸರಿ 80, ಕಡಿಮೆ ಅಂಕ ಗಳಿಸಿದ ಕೆಳಗಿನ ಮೂವರು ಇಎಫ್ಜಿಗಳ ಅಂಕಗಳ ಸರಾಸರಿ 40, ಡಿ ಗಳಿಸಿದ ಅಂಕಗಳು 60. ತರಗತಿಗಳ ಸರಾಸರಿ ಸ್ಕೋರ್ ಎಷ್ಟು ಅಂತ ಕೇಳಿದ್ದಾರೆ. 52ನೇ ಪ್ರಶ್ನೆ ಸರಿಯಾದ ಉತ್ತರ ಸಿ 60. 53ನೇ ಪ್ರಶ್ನೆ, ಒಬ್ಬ ವ್ಯಕ್ತಿಯ ಪ್ರಸ್ತುತ ವಯಸ್ಸು ಅವನ ತಾಯಿಯ ವಯಸ್ಸಿನ 2/5. 8 ವರ್ಷಗಳ ನಂತರ ಅವನು ತಾಯಿಯ ಅರ್ಧ ವಯಸ್ಸಿನವನಾಗುತ್ತಾನೆ. ತಾಯಿಯ ಪ್ರಸ್ತುತ ವಯಸ್ಸು ಎಷ್ಟು ಅಂತ ಕೇಳಿದರೆ ಸರಿಯಾದ ಉತ್ತರ ಸಿ 40 ವರ್ಷಗಳು. 54ನೇ ಪ್ರಶ್ನೆ, ಒಬ್ಬ ಮನುಷ್ಯನ ಹತ್ತಿರ ಕೆಲವು ಕೋಳಿಗಳು ಮತ್ತು ಹಸುಗಳಿವೆ. ತಲೆಗಳ ಸಂಖ್ಯೆ 48 ಆಗಿದ್ದರೆ ಮತ್ತು ಪಾದಗಳ ಸಂಖ್ಯೆಯು 140ಕ್ಕೆ ಸಮನಾಗಿದ್ದರೆ ಕೋಳಿಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ಸರಿಯಾದ ಉತ್ತರ ಬಿ 26. ಎರಡು ಸಂಖ್ಯೆಗಳು 2:3 ಅನುಪಾತದಲ್ಲಿವೆ. ಅವುಗಳ LCM 48 ಆಗಿದ್ದರೆ ಸಂಖ್ಯೆಗಳ ಮೊತ್ತ ಎಷ್ಟು ಅಂತ ಕೇಳಿದರೆ 55. ಸರಿಯಾದ ಉತ್ತರ ಡಿ 40. ಖೇಲೋ ಇಂಡಿಯಾ ವಿಶ್ವವಿದ್ಯಾಲಯದ ಆಟಗಳನ್ನು 2020ರಲ್ಲಿ ಒಡಿಶಾದಲ್ಲಿ ಉದ್ಘಾಟಿಸಲಾಯಿತು. ಯಾವ ರಾಜ್ಯವು ಇದರ 2ನೇ ಆವೃತ್ತಿಯನ್ನು ಆಯೋಜಿಸಿದೆ ಎಂದು ಕೇಳಿದರೆ ಸರಿಯಾದ ಉತ್ತರ ಸಿ ಕರ್ನಾಟಕ. 57ನೇ ಪ್ರಶ್ನೆ, 25/5 + 3 × 2 ಅಂದರೆ 25/5 + 3 × 2 ಕೇಳಿದ್ದಾರೆ. ಇದರ ಸರಿಯಾದ ಉತ್ತರ 57. ಸರಿಯಾದ ಉತ್ತರ ಎ 11 ಆಗುತ್ತದೆ. 58ನೇ ಪ್ರಶ್ನೆ, NSO ಗ್ರೂಪ್ನಿಂದ ಅಭಿವೃದ್ಧಿಪಡಿಸಿದ ಪೆಗಾಸಸ್ ಸ್ಪೈವೇರ್ ಯಾವ ದೇಶದ ಅಂತ ಕೇಳಿದರೆ ಸರಿಯಾದ ಉತ್ತರ ಇದು ಇಸ್ರೇಲ್ದಾಗಿದೆ. 59ನೇ ಪ್ರಶ್ನೆ, 12 ಗಂಟೆಗಳಲ್ಲಿ ಎಷ್ಟು ಸೆಕೆಂಡುಗಳಿವೆ ಅಂತ ಕೇಳಿದ್ದಾರೆ. 59ನೇ ಸರಿಯಾದ ಉತ್ತರ 4,43,200. 1 ಗಂಟೆಗೆ 3,600 ಸೆಕೆಂಡ್ಗಳಿರ್ತವೆ. 60ನೇ ಪ್ರಶ್ನೆ, 3, 5, 6 ಸಂಖ್ಯೆಗಳಲ್ಲಿ ಯಾವುದನ್ನು ಪುನರಾವರ್ತಿಸದೆ ಎಷ್ಟು 2 ಅಂಕೆಯ ಮತ್ತು 3 ಅಂಕೆಯ ಸಂಖ್ಯೆಗಳನ್ನು ರಚಿಸಬಹುದು ಅಂತ ಕೇಳಿದರೆ ಸರಿಯಾದ ಉತ್ತರ ಡಿ 4D. 12 ಸರಿಯಾದ ಉತ್ತರ 12. 61ನೇ ಪ್ರಶ್ನೆ, ಎ ಮತ್ತು ಬಿ ಎರಡೂ ಕೊಳವೆಯ ಪೈಪ್ಗಳು ಕ್ರಮವಾಗಿ 12 ಮತ್ತು 24 ನಿಮಿಷಗಳಲ್ಲಿ ಟ್ಯಾಂಕ್ ಅನ್ನು ತುಂಬಬಲ್ಲವು. ಎರಡೂ ಕೊಳವೆಗಳನ್ನು ಒಟ್ಟಿಗೆ ಬಳಸಿದರೆ ತೊಟ್ಟಿಯನ್ನು ತುಂಬಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ? 61ನೇ ಪ್ರಶ್ನೆ ಸರಿಯಾದ ಉತ್ತರ ಡಿ 8 ನಿಮಿಷಗಳು. ಅನುಕ್ರಮವನ್ನು ಪೂರ್ಣಗೊಳಿಸಿ ಕೊಟ್ಟಿದೆ. 7, 49, 343. ಮುಂದಿನ ಸಂಖ್ಯೆ ಎ 2401. KDCF ಅನುಪಾತ, LMNOP ಸಮಾನುಪಾತ, FGHIJ ಅನುಪಾತ ಕೇಳಿದ್ದಾರೆ. ಇದು ಸರಿಯಾದ ಉತ್ತರ ಎ QRSTU ಅಂತ. 64ನೇ ಪ್ರಶ್ನೆ, ಸಮದ್ವಿಬಾಹು ತ್ರಿಕೋನದ ಪರಿಧಿಯು 50 ಸೆಂಟಿಮೀಟರ್, ಬೇಸ್ 15 ಸೆಂಟಿಮೀಟರ್ ಆಗಿದ್ದರೆ ಸಮಾನ ಬದಿಗಳ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ 16 ಸೆಂಟಿಮೀಟರ್. ಕೊಟ್ಟಿರುವ ಅನುಕ್ರಮವನ್ನು ಪೂರ್ಣಗೊಳಿಸಿ ಅಂತ ಕೊಟ್ಟಿದ್ದಾರೆ. ಬಾಕ್ಸ್ ಕೊಟ್ಟಿದ್ದಾರೆ. ಇದರ ಸರಿಯಾದ ಉತ್ತರ ಆಪ್ಷನ್ ಬಿ. 66ನೇ ಪ್ರಶ್ನೆ, ಡಿಪ್ ಕೋವ್ಯಾನ್ ಎಂದರೇನು ಅಂತ ಕೇಳಿದ್ದಾರೆ. 66ನೇ ಸರಿಯಾದ ಉತ್ತರ ಬಿ ಪ್ರತಿಕಾಯ ಪತ್ತೆಯ ಕಿಟ್ ಅಂತ. 67ನೇ ಪ್ರಶ್ನೆ, 1948-49ರಲ್ಲಿ ರಚಿಸಲಾದ JVP ಅಂದರೆ ಜವಾಹರಲಾಲ್ ನೆಹರು, ವಲ್ಲಭಭಾಯ್ ಪಟೇಲ್ ಮತ್ತು ಪಟ್ಟಾಭಿ ಸೀತಾರಾಮಯ್ಯ ಅಂತಾಗುತ್ತೆ. JVP ಸಮಿತಿಯು ಈ ಕೆಳಗಿನವುಗಳಲ್ಲಿ ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಸರಿಯಾದ ಉತ್ತರ ಬಂದು ಬಿ. ಇದು ಹೊಸ ಭಾಷಾ ಆಧಾರಗಳ ಮೇಲೆ ಹೊಸ ರಾಜ್ಯಗಳ ರಚನೆಗೆ ಸಂಬಂಧಿಸಿದಾಗಿದೆ. ಲಖನೌದಲ್ಲಿ 1857ರ ದಂಗೆಯ ನಾಯಕ ಯಾರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಬಂದು ಡಿ
ಬೇಗಂ ಹಜರತ್ ಮಹಲ್. 69ನೇ ಪ್ರಶ್ನೆ, ಯಾರು ಸಹಕಾರ ಕೋಆಪರೇಷನ್ ಕೇಂದ್ರ ಕ್ಯಾಬಿನೆಟ್ ಮಂತ್ರಿ ಅಂತ ಕೇಳಿದರೆ 69ನೇ ಪ್ರಶ್ನೆ ಎ ಅಮಿತ್ ಶಾ. 70ನೇ ಪ್ರಶ್ನೆ, ಯಾವ ರೋಗವನ್ನು ಹ್ಯಾನ್ಸನ್ ರೋಗ ಎಂದು ಕರೆಯುತ್ತಾರೆ ಅಂತ ಕೇಳಿದರೆ ಸರಿಯಾದ ಉತ್ತರ ಬಿ ಲೆಪ್ರಸಿ ಅಥವಾ ಕುಷ್ಠ ರೋಗವನ್ನು ಹ್ಯಾನ್ಸನ್ ರೋಗ ಎಂದು ಕರೆಯುತ್ತಾರೆ. 71ನೇ ಪ್ರಶ್ನೆ, 26ನೇ ಜನವರಿ 1950ರಂದು ಭಾರತದ ಸಂವಿಧಾನ ಜಾರಿಗೆ ಬಂದಾಗ ಭಾರತದ ಸಾಂವಿಧಾನಿಕ ಸ್ಥಿತಿ ಹೇಗಿತ್ತು ಅಂತ ಕೇಳಿದರೆ ಇದು ಸರಿಯಾದ ಉತ್ತರ ಸಾರ್ವಭೌಮ ಪ್ರಜಾಪ್ರಭುತ್ವ ಗಣರಾಜ್ಯ. 72ನೇ ಪ್ರಶ್ನೆ, ಆಫ್ರಿಕಾದ ಅತಿ ಎತ್ತರದ ಕಿಲಿಮಂಜರೋ ಪರ್ವತವು ಯಾವ ದೇಶದಲ್ಲಿ ಕೇಳಿದರೆ ಇದು 72 ಬಿ ಇದು ತಾಂಜಾನಿಯಾದಲ್ಲಿದೆ. ತಾಂಜಾನಿಯಾ. 73ನೇ ಪ್ರಶ್ನೆ, ಹಾವು ದೋಣಿ ಸ್ಪರ್ಧೆಗಳು ಈ ಕೆಳಗಿನ ಯಾವ ಹಬ್ಬಗಳಿಗೆ ಸಂಬಂಧಿಸಿದೆ ಅಂತ ಕೇಳಿದರೆ ಇದರ ಸರಿಯಾದ ಉತ್ತರ ಬಂದು ಬಿ ಓಣಂಗೆ ಸಂಬಂಧಿಸಿದೆ. 74, ಇವುಗಳಲ್ಲಿ ಯಾವುದು ಯಕ್ಷಗಾನದ ಒಂದು ರೂಪ ಅಥವಾ ವಿಧವಾಗಿದೆ ಅಂತ ಕೇಳಿದರೆ ಸರಿಯಾದ ಉತ್ತರ ಸಿ ತೆಂಕುತಿಟ್ಟು. ವಿಜಯನಗರ ಸಾಮ್ರಾಜ್ಯವು ಯಾವಾಗ ಸ್ಥಾಪನೆಯಾಯಿತು ಅಂತ ಕೇಳಿದರೆ ಇದರ ಸರಿಯಾದ ಉತ್ತರ ಸಿ 1336 ಕ್ರಿಸ್ತ ಶಕದಲ್ಲಿ ತುಂಗಭದ್ರಾ ನದಿ ಮೇಲೆ ಸ್ಥಾಪನೆಯಾಯಿತು. ಸ್ಥಾಪಕರು ಹರಿಹರ ಬುಕ್ಕರಾಯ. ವಿದ್ಯಾರಣ್ಯರ ಆಶೀರ್ವಾದದೊಂದಿಗೆ ವಿಜಯನಗರ ಸ್ಥಾಪನೆಯಾಯಿತು. ಕೀಜಾಡಿ ಉತ್ಖನನದ ಸಮಯದಲ್ಲಿ ಕಂಡುಬಂದ ವಸಾಹತುಗಳು ಸಂಬಂಧಿಸಿರುವುದು ಕೇಳಿದರೆ ಇದರ ಸರಿಯಾದ ಉತ್ತರ ಬಂದು ಸಂಗಮಾವಧಿ, ಆಪ್ಷನ್ ಎ. 77ನೇ ಪ್ರಶ್ನೆ, ರಾಜ್ಯದ ಮುಖ್ಯಮಂತ್ರಿ ಆಗುವುದಕ್ಕೆ ಕನಿಷ್ಠ ವಯಸ್ಸು ಎಷ್ಟು ಕೇಳಿದರೆ ಸರಿಯಾದ ಉತ್ತರ 25 ವರ್ಷಗಳು. ಮುಖ್ಯಮಂತ್ರಿ ಆಗೋದಕ್ಕೂ 25 ವರ್ಷ ಬೇಕು, ಪ್ರಧಾನಮಂತ್ರಿ ಆಗೋದಕ್ಕೂ 25 ವರ್ಷ. ಅಂದರೆ ವಿಧಾನಸಭೆ ಸದಸ್ಯನ ವಯಸ್ಸು 25 ವರ್ಷ, ಲೋಕಸಭೆ ಸದಸ್ಯನ ವಯಸ್ಸು ಕೂಡ 25 ವರ್ಷ ಆಗಿರುತ್ತದೆ. ಅದೇ ರೀತಿ ಈ ಕೆಳಗಿನವುಗಳಲ್ಲಿ ಕರ್ನಾಟಕದಲ್ಲಿ ನಡೆಯುವ ಎಮ್ಮೆ ಓಟದ ಸ್ಪರ್ಧೆಯು ಯಾವುದೆಂದು ಕೇಳಿದರೆ ಸರಿಯಾದ ಉತ್ತರ ಪಿ ಕಂಬಳ ಆಗಿರುತ್ತದೆ. 79ನೇ ಪ್ರಶ್ನೆ, ರಿಟ್ಗಳನ್ನು ನೀಡುವ ಹೈಕೋರ್ಟ್ನ ಅಧಿಕಾರವು ಈ ಕೆಳಗಿನ ಯಾವ ಲೇಖನದ ಅಡಿಯಲ್ಲಿ ಬರುತ್ತದೆ ಕೇಳಿದರೆ ಸರಿಯಾದ ಉತ್ತರ ಬಂದು ಸಿ 226. ಇದು ಹೈಕೋರ್ಟ್ನ ಅಡಿಯಲ್ಲಿ ಬಂದರೆ ಸುಪ್ರೀಂ ಕೋರ್ಟ್ನ ಅಡಿಯಲ್ಲಿ ಆಪ್ಷನ್ ಎ ಬರುತ್ತೆ, 32ನೇ ಆರ್ಟಿಕಲ್ ಬರುತ್ತೆ. ಈ ಕೆಳಗಿನ ಯಾವ ಜಿಲ್ಲೆಯಲ್ಲಿ ಎರವ ಬುಡಕಟ್ಟು ಜನಾಂಗವು ಅತಿ ಹೆಚ್ಚಾಗಿದೆ ಅಂತ ಕೇಳಿದರೆ ಸರಿಯಾದ ಉತ್ತರ ಬಂದು ಸಿ ಕೊಡಗು ಜಿಲ್ಲೆಯಲ್ಲಿ ಎರವ ಬುಡಕಟ್ಟು ಜನಾಂಗವು ಅತಿ ಹೆಚ್ಚಾಗಿ ಕಂಡುಬರುತ್ತದೆ. 81ನೇ ಪ್ರಶ್ನೆ, ಭಾರತದ ಸಂಸತ್ತು ಯಾವುದನ್ನು ಒಳಗೊಂಡಿದೆ ಅಂತ ಕೇಳಿದರೆ ಸರಿಯಾದ ಉತ್ತರ ಎ ಇದು ಲೋಕಸಭೆ, ರಾಜ್ಯಸಭೆ ಮತ್ತು ಭಾರತದ ರಾಷ್ಟ್ರಪತಿಯನ್ನು ಒಳಗೊಂಡಿದೆ. 82ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಸತ್ಯ ಅಂತ ಕೇಳಿದ್ದಾರೆ. ಇದರದು ಸರಿಯಾದ ಉತ್ತರ ಡಿ ಆಗಿರುತ್ತದೆ. ಭಾರತದ ರಾಷ್ಟ್ರಪತಿ ಅಧ್ಯಕ್ಷರಿಗೆ ಗವರ್ನರ್ ಅನ್ನು ತೆಗೆದುಹಾಕುವ ಅಧಿಕಾರವಿದೆ. 83ನೇ ಪ್ರಶ್ನೆ, ಭಾರತದ ಚುನಾವಣಾ ಆಯೋಗಕ್ಕೆ ಈ ಕೆಳಗಿನವುಗಳಲ್ಲಿ ಯಾವುದರ ಚುನಾವಣೆಯು ಸಂಬಂಧಿಸಿಲ್ಲ ಅಂತ ಕೇಳಿದರೆ ಸರಿಯಾದ ಉತ್ತರ ಸಿ ಪಂಚಾಯಿತಿ ಮತ್ತು ಪುರಸಭೆಗಳು. 84ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಒಕ್ಕೂಟ ಅಥವಾ ಕೇಂದ್ರ ಕಾರ್ಯಾಂಗದ ಭಾಗವಲ್ಲ ಅಂತ ಕೇಳಿದರೆ ಸರಿಯಾದ ಉತ್ತರ ಡಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. 84 ಡಿ. 85ನೇ ಪ್ರಶ್ನೆ, ಎಸ್.ಆರ್. ಬೊಮ್ಮಾಯಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾದ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ನ ಮಹತ್ವದ ತೀರ್ಪು ವಿವರಿಸಿದ್ದು ಅಂತ ಕೇಳಿದರೆ ಸರಿಯಾದ ಉತ್ತರ ಎ ಅಧ್ಯಕ್ಷರ ನಿಯಮ ಅಂತ. 86ನೇ ಪ್ರಶ್ನೆ, ಭಾರತದ ಸಂವಿಧಾನವನ್ನು ಇದರ ಅಡಿಯಲ್ಲಿ ತಿದ್ದುಪಡಿ ಮಾಡಬಹುದು ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಡಿ 368ನೇ ವಿಧಿ ಪ್ರಕಾರ ಭಾರತದ ಸಂವಿಧಾನವನ್ನು ತಿದ್ದುಪಡಿ ಮಾಡಬಹುದು. 87ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಕರ್ನಾಟಕದ ಯಾವ ನದಿಯು ಪಶ್ಚಿಮಕ್ಕೆ ಹರಿಯುತ್ತದೆ ಕೇಳಿದರೆ ಸರಿಯಾದ ಉತ್ತರ ಬಿ ಕಾಳಿ ನದಿಯು ಪಶ್ಚಿಮಕ್ಕೆ ಹರಿಯುತ್ತದೆ. ಇವು ಹೇಮಾವತಿ, ತುಂಗಭದ್ರಾ, ಘಟಪ್ರಭಾ ಇವು ಪೂರ್ವಕ್ಕೆ ಹರಿಯುವ ನದಿಗಳಾಗಿವೆ.
ಕರ್ನಾಟಕದ ಮಾಹಿತಿ ಆಯೋಗವನ್ನು ಯಾವುದರ ಅಡಿಯಲ್ಲಿ ಸ್ಥಾಪಿಸ ಹೊಂದಿಸಲಾಗಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಮಾಹಿತಿ ಹಕ್ಕು ಕಾಯ್ದೆ. 89ನೇ ಪ್ರಶ್ನೆ, ರಾಜ್ಯಸಭೆಯ ಅಧ್ಯಕ್ಷರು ಯಾರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಭಾರತದ ರಾಜ್ಯಸಭೆ ಅಧ್ಯಕ್ಷರು. ಇದರ ಸರಿಯಾದ ಉತ್ತರ ಉಪ ಪ್ರಧಾನಿ ಅಂತ ಕೇಳಿದ್ದಾರೆ. ಬಟ್ ಇದು ಅಧ್ಯಕ್ಷರು ಉಪರಾಷ್ಟ್ರಪತಿಯಾಗಿರ್ತಾರೆ. ಇದು ಗ್ರೇಸ್ ಮಾರ್ಕ್ಸ್ ಬರುತ್ತೆ. ಉಪರಾಷ್ಟ್ರಪತಿ, ವೈಸ್ ಪ್ರೆಸಿಡೆಂಟ್ ಆಗಿರ್ತಾರೆ ರಾಜ್ಯಸಭೆಯ ಅಧ್ಯಕ್ಷರು. ಇವುಗಳಲ್ಲಿ ಯಾವುದು ಭಾರತದ ರಾಷ್ಟ್ರೀಯ ಜಲಪ್ರಾಣಿ ಅಂತ ಕೇಳಿದ್ದಾರೆ. 90 ಸಿ ಗಂಗಾ ನದಿ ಡಾಲ್ಫಿನ್ಗಳು ಭಾರತದ ರಾಷ್ಟ್ರೀಯ ಪ್ರಾಣಿ ಆಗಿರ್ತವೆ. ರಾಷ್ಟ್ರೀಯ ಜಲಪ್ರಾಣಿ ಆಗಿರ್ತದೆ. ರಾಷ್ಟ್ರೀಯ ಪ್ರಾಣಿ ಹುಲಿಯಾಗಿದೆ. 91ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಭಾರತದ ಯಾವ ನೆರೆಯ ದೇಶಗಳು ಭೂಕುಸಿತ ಅಥವಾ ಭೂ ಪ್ರದೇಶ ಬಂಧನ ಲ್ಯಾಂಡ್ ಲಾಕ್ ಕಂಟ್ರಿ ದೇಶ ಅಲ್ಲ ಅಂತ ಹೇಳಿದ್ದಾರೆ. ಲ್ಯಾಂಡ್ ಲಾಕ್ ಅಂದ್ರೆ ಸುತ್ತುವರಿ ದೇಶ ಭೂ ಪ್ರದೇಶ ಇರ್ತದೆ, ಅದನ್ನ ಲ್ಯಾಂಡ್ ಲಾಕ್ ಕಂಟ್ರಿ ಅಂತ ಹೇಳ್ತಾರೆ. ಅದು ಯಾವುದಲ್ಲ ಅಂತ ಕೇಳಿದರೆ ಸರಿಯಾದ ಉತ್ತರ ಬಂದು ಡಿ, ಮಯನ್ಮಾರ್. ಲ್ಯಾಂಡ್ ಲಾಕ್ ಕಂಟ್ರಿ ಅಲ್ಲ ಅಂತ ಕೊಟ್ಟಿದ್ದಾರೆ. 98ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಸಾಂವಿಧಾನಿಕ ಸಂಸ್ಥೆ ಅಲ್ಲ ಅಂತ ಕೇಳಿದರೆ ಸರಿಯಾದ ಉತ್ತರ ಕರ್ನಾಟಕದ ಲೋಕಾಯುಕ್ತ. ಇದು ಸಾಂವಿಧಾನಿಕ ಸಂಸ್ಥೆ ಅಲ್ಲ. ಸಾಮಾನ್ಯವಾಗಿ ಐಪಿಸಿ ಎಂದು ಕರೆಯುವುದನ್ನು ಕಾನೂನಿನ ಭಾಷೆಯಲ್ಲಿ ಏನೆಂದು ಕರೆಯಲಾಗುತ್ತದೆ ಕೊಟ್ಟರೆ ಸರಿಯಾದ ಉತ್ತರ ಸಿ, ಇಂಡಿಯನ್ ಪಿನಲ್ ಕೋಡ್ ಅಥವಾ ಇಂಡಿಯನ್ ಪೆನಲ್ ಕೋಡ್ ಅಂತ ಕರೀತಾರೆ. ಐಪಿಸಿ ಅಂದ್ರೆ ಐಪಿಸಿ ಸೆಕ್ಷನ್ ಅಂತಾರಲ್ಲ. 94ನೇ ಪ್ರಶ್ನೆ, ಕಸ್ಟಡಿಯಲ್ಲಿನ ಚಿತ್ರಹಿಂಸೆಯು ಸರಿಯಾದ ಉತ್ತರ ಮಾನವ ಹಕ್ಕುಗಳ ಉಲ್ಲಂಘನೆ ಮತ್ತು ಅಪರಾಧದ ಒಂದು ರೂಪವಾಗಿರುತ್ತದೆ. 95ನೇ ಪ್ರಶ್ನೆ, ಸಹಕಾರಿ ಸಂಘಗಳು ಇವುಗಳನ್ನು ಒಂದು ವಿಷಯವಾಗಿ ಸಂವಿಧಾನದ ಯಾವ ಪಟ್ಟಿಯಲ್ಲಿ ಪಟ್ಟಿ ಮಾಡಲಾಗಿದೆ ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಬಿ, ರಾಜ್ಯ ಪಟ್ಟಿ. ಸಹಕಾರಿ ಸಂಘಗಳು ರಾಜ್ಯ ಪಟ್ಟಿಯಲ್ಲಿ ಬರ್ತವೆ. 3 ಪಟ್ಟಿ ಇರುತ್ತೆ: ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ ಮತ್ತು ಸಮೃದ್ಧಿ ಪಟ್ಟಿ ಅಂತ. ಅದರಲ್ಲಿ ಸಹಕಾರಿ ಸಂಘಗಳು ರಾಜ್ಯ ಪಟ್ಟಿಯಲ್ಲಿ ಬರ್ತವೆ. 96ನೇ ಪ್ರಶ್ನೆ, ಸಂಸತ್ತಿನ ಜಂಟಿ ಅಧಿವೇಶನವನ್ನು ಯಾರಿಂದ ಕರೆಯಲಾಗುತ್ತದೆ ಅಂತ ಕೊಟ್ಟಿದ್ದಾರೆ. 96ನೇ ಪ್ರಶ್ನೆ, ಸಂಸತ್ತಿನ ಜಂಟಿ ಅಧಿವೇಶನವು ಯಾರಿಂದ ಕರೆಯಲಾಗುತ್ತದೆ? ಇದರ ಉತ್ತರ ಸರಿಯಾದ ಉತ್ತರ ಬಿ, ರಾಷ್ಟ್ರಪತಿ. ಆದರೆ ಸಂಸತ್ತಿನ ಜಂಟಿ ಅಧಿವೇಶನದ ಅಧ್ಯಕ್ಷರು ಲೋಕಸಭೆಯ ಸ್ಪೀಕರ್ ಆಗಿರ್ತಾರೆ. ಅಧ್ಯಕ್ಷರು ಸ್ಪೀಕರ್ ಆಗಿದ್ರೆ ಅದನ್ನ ಕರೆದವರು ರಾಷ್ಟ್ರಪತಿಗಳು. 91ನೇ ಪ್ರಶ್ನೆ, ಮನುಷ್ಯರಿಗೆ ರೋಗಗಳನ್ನು ಹರಡುವ ಕೀಟಗಳನ್ನು ಏನೆಂದು ಕರೆಯುತ್ತಾರೆ ಎಂದು ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಸಿ, ವಾಹಕಗಳು, ವೆಕ್ಟರ್ಸ್. 98ನೇ ಪ್ರಶ್ನೆ, ಕೋವಿಡ್-19 ಡೆಲ್ಟಾ ರೂಪಾಂತರವನ್ನು ಏನೆಂದು ಕೂಡ ಕರೆಯಲಾಗುತ್ತದೆ ಎಂದು ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ ಸರಿಯಾದ ಉತ್ತರ ಆಗಿದೆ. B.1.617.2 ಆಗಿದೆ. 99ನೇ ಪ್ರಶ್ನೆ, ಕರ್ನಾಟಕದ ಮೊದಲ ಉಕ್ಕಿನ ಕಾರ್ಖಾನೆಯನ್ನು ಎಲ್ಲಿ ಸ್ಥಾಪಿಸಲಾಗಿದೆ? ಇದರ ಸರಿಯಾದ ಉತ್ತರ ಭದ್ರಾವತಿಯಲ್ಲಿ ಸ್ಥಾಪಿಸಲಾಗಿದೆ. 3ನೇ ಪ್ರಶ್ನೆ ಮತ್ತು ಕೊನೆಯ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವ ಸ್ಥಳದಲ್ಲಿ ಕರ್ನಾಟಕದ ಹೈಕೋರ್ಟ್ನ ಶಾಖೆ ಇದೆ ಅಂತ ಕೇಳಿದ್ದಾರೆ. ಬಿ, ಸರಿಯಾದ ಉತ್ತರ ಬಿ, ಧಾರವಾಡದಲ್ಲಿ ಹೈಕೋರ್ಟ್ನ ಶಾಖೆ ಇದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಈ ವಿಡಿಯೋನ ಶೇರ್ ಮಾಡಿ.